In this video I have explained wired transmission media. ಈ ವಿಡಿಯೋದಲ್ಲಿ wired transmission mediaದು explanation ಮಾಡಿದ್ದೇನೆ. ಈ ವಿಡಿಯೋನ ಲೈಕ್ ಮಾಡಿ, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. Gain the knowledge and rule the world. Like the video, subscribe to this channel and share this video with your friends. Gain the knowledge and rule the world. Network transmission media, how the data will be actually flowing in a network. What is a network? A network is an interconnection of autonomous computers. Autonomous computers means an independent computer which has the capability to perform the computation which has been given to it. So in a computer network we will be having an interconnection of autonomous computers. Right. So what is the main reason for having a computer network? The main reason for having a computer network is sharing the data. The data has to be shared, or the data has to be moved from one place to another place. For that purpose we will be using a computer network. So the data will be moving from one end to another end. To move from one end to another end in a network, it will be using certain media, and that media can be a wireline or a wireless media. Wireline or a wire based media is nothing but a physical wire that connects the nodes. Nodes in the sense any device which will be connected in a network, which I have explained in the previous video. Wireline or a wire based medium is nothing but a physical wire will be present which will be making a connection between the nodes through which a data will be transmitted. There are different types of transmission media in case of a wire based communication. Those are twisted pair, coaxial cable and fiber optic cables. Network transmission media, ಕಂಪ್ಯೂಟರ್ ನೆಟ್ವರ್ಕಲ್ಲಿ ಡೇಟಾ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಮೂವ್ ಆಗುತ್ತೆ. ಕಂಪ್ಯೂಟರ್ ನೆಟ್ವರ್ಕ್ ಯಾವುದಕ್ಕೋಸ್ಕರ ಯೂಸ್ ಮಾಡ್ತೀವಿ? ಕಂಪ್ಯೂಟರ್ ನೆಟ್ವರ್ಕ್ ಅಂದರೆ ಏನು? ಕಂಪ್ಯೂಟರ್ ನೆಟ್ವರ್ಕ್ ಅಂದರೆ ಇಂಟರ್ ಕನೆಕ್ಷನ್ ಆಫ್ ಅಟಾನಮಸ್ ಕಂಪ್ಯೂಟರ್ಸ್. ಅಟಾನಮಸ್ ಕಂಪ್ಯೂಟರ್ಸ್ ಅಂದರೆ ಏನು? ಇಂಡಿಪೆಂಡೆಂಟ್ ಕಂಪ್ಯೂಟರ್ಸ್. ಅದಕ್ಕೆ ತನ್ನದೇ ಆದಂಥ ಶಕ್ತಿ ಇರುತ್ತೆ ಕಾಂಪ್ಯೂಟೇಷನ್ ಮಾಡೋದಕ್ಕೋಸ್ಕರ. ಅಂಥ ಕಂಪ್ಯೂಟರ್ಸ್ನ ಇಂಡಿಪೆಂಡೆಂಟ್ ಕಂಪ್ಯೂಟರ್ಸ್ ಅಥವಾ ಅಟಾನಮಸ್ ಕಂಪ್ಯೂಟರ್ಸ್ ಅಂತ ಕರಿತೀವಿ. ನಾವು ಕಂಪ್ಯೂಟರ್ ನೆಟ್ವರ್ಕಲ್ಲಿ ಏನು ಮಾಡಿರ್ತೇವೆ? ಡಿಫ್ರೆಂಟ್ ಟೈಪ್ಸ್ ಆಫ್ ಕಂಪ್ಯೂಟರ್ಸ್ ಮತ್ತು ಬೇರೆ ಪೆರಿಫೆರಲ್ ಡಿವೈಸಸ್ನ ಕನೆಕ್ಟ್ ಮಾಡ್ತೀವಿ. ಇವಾಗ ಕನೆಕ್ಟ್ ಮಾಡಿರ್ತೀವಲ್ಲ ಅದನ್ನೆಲ್ಲ ಪ್ರತಿಯೊಂದು ನೋಡ್ ಅಂತ ಕರಿತೀವಿ. ಕಂಪ್ಯೂಟರ್ ನೆಟ್ವರ್ಕ್ ಯಾವುದಕ್ಕೋಸ್ಕರ ಯೂಸ್ ಮಾಡ್ತೀವಿ? ಕಂಪ್ಯೂಟರ್ ನೆಟ್ವರ್ಕ್ ಎಸ್ಪೆಷಲಿ ನಾವು ಯಾವುದಕ್ಕೋಸ್ಕರ ಯೂಸ್ ಮಾಡ್ತೀವಿ ಅಂದರೆ ಡೇಟಾ ಶೇರಿಂಗ್ಗೋಸ್ಕರ ಯೂಸ್ ಮಾಡ್ತೀವಿ. ಅಂದರೆ ಡೇಟಾ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಮೂವ್ ಆಗಬೇಕು. ಸೊ ಡೇಟಾ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಮೂವ್ ಆಗೋದಕ್ಕೋಸ್ಕರ ನಾವು ವೈರ್ಸ್ನಾದರೂ ಯೂಸ್ ಮಾಡ್ತೀವಿ ಅಥವಾ ವೈರ್ಲೆಸ್ ಮೀಡಿಯಾ ಆದ್ರೂ ಯೂಸ್ ಮಾಡ್ತೀವಿ. ಇಟ್ ಮೀನ್ಸ್ ವಿ ಕ್ಯಾನ್ ಯೂಸ್ ಐದರ್ ಎ ವೈರ್ ಲೈನ್ ಆರ್ ಆ್ಯನ್ ವೈರ್ಲೆಸ್ ಮೀಡಿಯಾ. ಅಂದರೆ ವೈರ್ ಮುಖಾಂತರ ಆದರೂ ಡೇಟಾನ ಪಾಸ್ ಮಾಡ್ಬೋದು ಅಥವಾ ವೈರ್ಲೆಸ್ ಮುಖಾಂತರ ಆದರೂ ಡೇಟಾನ ಪಾಸ್ ಮಾಡ್ಬೋದು. ಇಫ್ ಇನ್ ಕೇಸ್ ನಾವು ವೈರ್ನ ಕನ್ಸಿಡರ್ ಮಾಡಿದ್ರೆ ಅಂದರೆ ವೈರ್ ಲೈನ್ ಅಥವಾ ವೈರ್ ಬೇಸ್ಡ್ ಮೀಡಿಯಮ್ನ ಯೂಸ್ ಮಾಡಿದರೆ ಈ ಮೀಡಿಯಮ್ ಏನಿರುತ್ತೆ? ಒಂದು ಫಿಸಿಕಲ್ ವೈರ್ ಇರುತ್ತೆ. ಆ ಫಿಸಿಕಲ್ ವೈರು ಎಲ್ಲಿ ಕನೆಕ್ಟ್ ಆಗಿರುತ್ತೆ? ನೋಡ್ಸ್ಗೆ ಕನೆಕ್ಟ್ ಮಾಡಿರ್ತಾರೆ. ನೋಡ್ಸ್ ಅಂದರೆ ಏನು? ನೋಡ್ಸ್ ಅಂದರೆ ಕಂಪ್ಯೂಟರ್ ಅಥವಾ ಯಾವುದೇ ಒಂದು ಪೆರಿಫೆರಲ್ ಡಿವೈಸಸ್ ಇರ್ಬೋದು. ಇದನ್ನು ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೇನೆ ನೋಡ್ ಅಂದರೆ ಏನು ಅಂತ. ರೈಟ್. ಸೊ ಫಿಸಿಕಲ್ ವೈರ್ ಇರುತ್ತಲ್ಲ ಅದು ನೋಡ್ಸಿಗೆ ಕನೆಕ್ಟ್ ಆಗಿರುತ್ತೆ. ಆ ವೈರ್ ಮುಖಾಂತರ ಡೇಟಾ ಒಂದು ನೋಡಿಂದ ಇನ್ನೊಂದು ನೋಡಿಗೆ ಟ್ರಾನ್ಸ್ಮಿಷನ್ ಆಗುತ್ತೆ. ಈ ಟ್ರಾನ್ಸ್ಮಿಷನ್ ಮೀಡಿಯಾ ವೈರ್ ಬೇಸ್ಡ್ ಮೇಲೆ ಏನಿದಲ್ಲ ವೈರ್ ಬೇಸ್ಡ್ ಕಮ್ಯುನಿಕೇಷನ್, ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಇದ್ದಾವೆ. ಅವು ಯಾವ್ಯಾವು ಅಂದರೆ ಟ್ವಿಸ್ಟೆಡ್ ಪೇರ್ ಕೇಬಲ್, ಕೋಯಾಕ್ಸಿಯಲ್ ಕೇಬಲ್ ಮತ್ತು ಫೈಬರ್ ಆಪ್ಟಿಕ್ ಕೇಬಲ್ಸ್. ದಿಸ್ ಈಸ್ ದ ಫಸ್ಟ್ ಒನ್. ಇಟ್ ಇಸ್ ಅ ಟ್ವಿಸ್ಟೆಡ್ ಪೇರ್ ಕೇಬಲ್ and this is the diagrammatical representation of a twisted pair cable. So
So you can see in this particular diagram, that is in the image, the twisted pair cable consisting of 4 pairs of wires. So here the 4 different pairs of wires are, one is a green colored, another one is a brown colored, another one is a orange color, another one is a blue color. So it will be of any colors that will be consisting of 4 pairs of wires. And you can see and you can observe that each individual pairs is consisting of 2 wires. Each individual pairs is consisting of 2 individual wires, and those 2 individual wires are twisted and insulated in a plastic. Insulated in a plastic. They have been twisted and it has been insulated in a plastic. And here, whatever this twisted pair cable is there, these twisted pair cables are used for the purpose of connecting hubs and switches to your personal computers. What are hubs and switches? We'll be learning in detail during network devices. These twisted pair cables are used for the purpose of transmitting a data. They support a data transmission speed up to 1 Gbps, that is 1 gigabytes per second. The twisted pair has been classified into 2 types. It means it comes under 2 varieties. One is unshielded twisted pair cable, another one is shielded twisted pair cable. Our normal telephone system which we will be using, that will be consisting of a twisted pair cable, and this you can see in this diagram, that is a twisted pair cable consisting of 4 pairs, and each of these 4 pairs is consisting of 2 wires, and those 2 wires are twisted and insulated in a plastic. Insulated in a plastic. The colored ones, whatever is there, those are the plastics. In that one, right, inside those plastic we are having a wire you can see at the edges. This one you can see just a twisted pair when you are using for the bulbs in the outdoors of your homes. By using an wire, external wire you will be using. Through that external wire you will be connecting outside the home, right? For that you will be using a cable, and that cable or a wire will be consisting of 2 wires. It will be consisting of 2 wires which will be twisted. Means it will be just 1 pair of a wire. This is a 1 pair of a wire which we use in the homes for the purpose of lighting. Twisted pair cable ಇದು ಫಸ್ಟ್ ಕ್ಯಾಟಗರಿ ಆಫ್ ಡೇಟಾ ಟ್ರಾನ್ಸ್ಮಿಷನ್ ಯೂಸಿಂಗ್ ವೈರ್ ಬೇಸ್ಡ್. ಈ ಟ್ವಿಸ್ಟೆಡ್ ಪೇರ್ ಕೇಬಲ್ ಅಲ್ಲಿ 4 ಪೇರ್ಸ್ ಆಫ್ ವೈರ್ಸ್ ಇರುತ್ತೆ. ಇದನ್ನ ನೀವು ಈ ಡಯಾಗ್ರಾಮ್ ಅಲ್ಲಿ ಅಬ್ಸರ್ವ್ ಮಾಡಬಹುದು ಅಥವಾ ಈ ಇಮೇಜ್ ಅಲ್ಲಿ ನೀವು ನೋಡಬಹುದು. 4 ಪೇರ್ ಆಫ್ ವೈರ್ಸ್ ಇದಾವೆ. ಪ್ರತಿಯೊಂದು ಪೇರ್ ಆಫ್ ವೈರ್ಸ್ ಅಲ್ಲಿ ಎಷ್ಟು ವೈರ್ಸ್ ಇದಾವೆ? 2 ವೈರ್ಸ್ ಇದಾವೆ. ಆ 2 ವೈರ್ಸು ಟ್ವಿಸ್ಟೆಡ್ ಇದೆ. ಟ್ವಿಸ್ಟೆಡ್ ಅಂದ್ರೆ ಏನು? ಒಂದು ಇನ್ನೊಂದಕ್ಕೆ ಹೀಗೆ ಜಾಯಿನ್ ಅದು ತಿರುಗಿಸಲಾಗಿದೆ, ಅಂದರೆ ಜಸ್ಟ್ ಒಂದು ಇನ್ನೊಂದಕ್ಕೆ ಸುತ್ತಕೊಂಡಿದೆ, ಅದು ಟ್ವಿಸ್ಟೆಡ್ ಪೇರ್. ಆಮೇಲೆ ಅದೇನು ಟ್ವಿಸ್ಟೆಡ್ ಇದೆಯಲ್ಲ, ಆ ಟ್ವಿಸ್ಟೆಡ್ ವೈರ್ಸ್ ಏನಿಲ್ಲ, ಆ ಟ್ವಿಸ್ಟೆಡ್ ವೈರ್ ಯಾವುದ್ರೊಳಗಿದೆ? ಪ್ಲಾಸ್ಟಿಕಲ್ಲಿದೆ. ಇಟ್ ಹ್ಯಾಸ್ ಬೀನ್ ಇನ್ಸುಲೇಟೆಡ್ ಇನ್ ಅ ಪ್ಲಾಸ್ಟಿಕ್. ಇದನ್ನೇ ಯಾವುದಕ್ಕೋಸ್ಕರ ಯೂಸ್ ಮಾಡ್ತೀವಿ ಈ ಟ್ವಿಸ್ಟೆಡ್ ಪೇರ್ ಕೇಬಲ್ ಅಂದರೆ, ಈ ಟ್ವಿಸ್ಟೆಡ್ ಪೇರ್ ಕೇಬಲ್ಸ್ನ ನಾವು ಹಬ್ಸು ಮತ್ತು ಸ್ವಿಚಸ್, ಪರ್ಸ್ನಲ್ ಕಂಪ್ಯೂಟರ್ಸ್ನ ಕನೆಕ್ಟ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತೀವಿ. ಹಬ್ಸು ಮತ್ತು ಸ್ವಿಚಸಲ್ಲಿ ಪರ್ಸ್ನಲ್ ಕಂಪ್ಯೂಟರ್ಸ್ನ ಕನೆಕ್ಟ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತೀವಿ. ಈ ಹಬ್ಸು ಮತ್ತು ಸ್ವಿಚಸ್ ಬಗ್ಗೆ ಡೀಟೇಲ್ ಆಗಿ ನಾವು ನೆಕ್ಸ್ಟ್ ತಿಳ್ಕೊಳ್ಳೋಣ. ಯಾವಾಗ ನೆಟ್ವರ್ಕ್ ಡಿವೈಸಸ್ ಕಲಿತೀವಲ್ಲ ಅವಾಗೆ ಹಬ್ಸು ಮತ್ತು ಸ್ವಿಚಸ್ ಬಗ್ಗೆ ತಿಳ್ಕೊಳ್ಳೋಣ. ಜಸ್ಟ್ ಇಲ್ಲೇನು ಈ ಟ್ವಿಸ್ಟೆಡ್ ಪೇರ್ ಕೇಬಲು ಹಬ್ಸು ಮತ್ತು ಸ್ವಿಚಸ್ನ ಕನೆಕ್ಟ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತಾರೆ ಅನ್ನೋದನ್ನ ನೆನಪಿಟ್ಕೊಡಿ. ಇಲ್ಲಿ ಈ ಟ್ವಿಸ್ಟೆಡ್ ಪೇರ್ ಕೇಬಲ್ ಯಾಕೆ ಯೂಸ್ ಮಾಡ್ತೀವಿ? ಡೇಟಾ ಟ್ರಾನ್ಸ್ಮಿಷನ್ಗೋಸ್ಕರ. ಎಷ್ಟು ಸ್ಪೀಡಲ್ಲಿ ಡೇಟಾ ಟ್ರಾನ್ಸ್ಮಿಷನ್ ಆಗುತ್ತೆ ಟ್ವಿಸ್ಟೆಡ್ ಪೇರ್ ಕೇಬಲ್ ಅಂದರೆ,
1 Gbps. 1 Gbps ಅಂದರೆ 1 ಗಿಗಾಬೈಟ್ಸ್ ಪರ್ ಸೆಕೆಂಡ್, ಅಂದರೆ ಒಂದು ಸೆಕೆಂಡಿಗೆ ಗಿಗಾಬೈಟ್ಸ್ ಆಫ್ ವ್ಯಾಲ್ಯೂಸು ಡೇಟಾನ ಟ್ರಾನ್ಸ್ಮಿಟ್ ಮಾಡ್ಬೋದು. ಈ ಟ್ವಿಸ್ಟೆಡ್ ಪೇರ್ ಕೇಬಲ್ಸಲ್ಲಿ ಎರಡು ವಿಧಗಳಿದ್ದಾವೆ. ಒಂದು ಅನ್ಶೀಲ್ಡೆಡ್ ಟ್ವಿಸ್ಟೆಡ್ ಪೇರ್ ಕೇಬಲ್, ಇನ್ನೂ ಒಂದು ಟ್ವಿಸ್ಟೆಡ್ ಪೇರ್ ಕೇಬಲ್. ಒಂದು ಅನ್ಶೀಲ್ಡೆಡ್ ಟ್ವಿಸ್ಟೆಡ್ ಪೇರ್ ಕೇಬಲ್, ಇನ್ನೂ ಒಂದು ಶೀಲ್ಡೆಡ್ ಟ್ವಿಸ್ಟೆಡ್ ಪೇರ್ ಕೇಬಲ್. ನಾವು ಇದನ್ನು ಎಲ್ಲಿ ನೋಡ್ಬೋದು, ಈ ಟೈಪ್ ಆಫ್ ಕೇಬಲ್ಸ್ ಎಲ್ಲಿ ನೋಡ್ಬೋದು ಅಂದರೆ ನಾರ್ಮಲ್ ಆಗಿ ನಾವು ಟೆಲಿಫೋನ್ ಸಿಸ್ಟಮ್ಸಲ್ಲಿ ಟ್ವಿಸ್ಟೆಡ್ ಪೇರ್ ಕೇಬಲ್ಸ್ನ ನೋಡ್ಬೋದು. ಸೊ ಲ್ಯಾಂಡ್ಲೈನ್ ಟೆಲಿಫೋನ್ ಕನೆಕ್ಷನ್ಸ್ ಇದಾವಲ್ಲ, ಆ ಲ್ಯಾಂಡ್ಲೈನ್ ಟೆಲಿಫೋನ್ ಕನೆಕ್ಷನ್ಸಲ್ಲಿ ನೀವು ಬಾಕ್ಸಸ್ಸಲ್ಲಿ ಈ ರೀತಿಯಾದಂಥ ವೈರ್ಸ್ನ ನೋಡ್ಬೋದು. ರೈಟ್. ಈ ಮನೆಯಲ್ಲಿ ಕೂಡ ನಾವು ಹೊರಗಡೆ ಲೈಟ್ ಹಾಕೋದಕ್ಕೋಸ್ಕರ ವೈರ್ಸ್ನ ಯೂಸ್ ಮಾಡಿರ್ತೀವಿ. ಇವಾಗ ಕೆಲವೊಂದು ಫಂಕ್ಷನ್ ಟೈಮ್ಸಲ್ಲಿ ಮಾತ್ರ ನಾವು ಮನೆಯಲ್ಲಿ ಹೊರಗಡೆ ಮನೆಯಿಂದ ಆಚೆ ಅಂದರೆ ಕಾಂಪೌಂಡಲ್ಲಿ ಲೈಟ್ನ ಹಾಕ್ತೀವಲ್ಲ, ಬಲ್ಬು, ಅವಾಗ ನಾವು ವೈರ್ನ ಯೂಸ್ ಮಾಡ್ತೀವಿ. ಆ ವೈರ್ ನೀವು ನೋಡಿರ್ಬೋದು, ಅದು ಒಂದೇ ವೈರ್ ಇರುತ್ತೆ. ಆ ವೈರಲ್ಲಿ ನಮಗೆ ಎಷ್ಟಿರುತ್ತೆ, 2 ಪೇರ್ ಆಫ್ ವೈರ್ಸ್ ಇರುತ್ತೆ. ಹೌದಾ, 2 ಪೇರ್ ಆಫ್ ವೈರ್ಸ್ ಇರುತ್ತೆ. ಅಂದರೆ ವೈರ್ ಅದಿಷ್ಟು ಒಂದಕ್ಕೋಸ್ಕರ ಯೂಸ್ ಮಾಡ್ತೀವಿ. ಹೌದಾ, ಅಂದರೆ ಅದು ಪೇರಲ್ಲಿರುತ್ತೆ. ಆ ಪೇರಲ್ಲಿ ಇರುತ್ತಲ್ಲ, ಯಾವ ರೀತಿ, ಇದೇ ರೀತಿ ಇಲ್ಲಿ 4 ಪೇರ್ ಇದೆಯಲ್ಲ, ಅಲ್ಲಿ ನಮಗೆ ಬರೀ ಒಂದೇ ಪೇರ್ ಇರುತ್ತೆ. ಆ ಒಂದು ಪೇರಲ್ಲಿ 2 ವೈರ್ ಇರುತ್ತೆ. ಹೌದಾ, ಆದರೆ ಇದು ಟ್ವಿಸ್ಟೆಡ್ ಪೇರ್ ಕೇಬಲಲ್ಲಿ 4 ಪೇರ್ಸ್ ಆಫ್ ವೈರ್ಸ್ ಇರುತ್ತೆ. ಪ್ರತಿಯೊಂದು ಪೇರಲ್ಲೂ 2 ವೈರ್ ಇರುತ್ತೆ. ಪೇರ್ ಅಂದರೆ 2 ಅಂತಲೇ ಅರ್ಥ. ಹೌದಾ, ಇದನ್ನೇ ಎಲ್ಲಿ ಯೂಸ್ ಮಾಡ್ತಾರೆ, ಟೆಲಿಫೋನ್ ಸಿಸ್ಟಮ್ಸಲ್ಲಿ ಯೂಸ್ ಮಾಡ್ತಾರೆ. ನೀವು ಆ ವೈರ್ನ ಅಬ್ಸರ್ವ್ ಮಾಡ್ಬೋದು. ನಾವು ಹೊರಗಡೆ ಹಾಕ್ತೀವಲ್ಲ, ಅದರಲ್ಲಿ 2 ವೈರ್ಸ್ ಇರುತ್ತೆ, ಟ್ವಿಸ್ಟೆಡ್ ಇರುತ್ತೆ. ಒಂದು ಇನ್ನೊಂದಕ್ಕೆ ಸುತ್ಕೊಂಡಿರೋ ಉಳುತ್ತಾ ಇರುತ್ತೆ ಅಂತ ಹೇಳ್ಬೋದು ನಾವು. ಒಂದು ಇನ್ನೊಂದಕ್ಕೆ ಸುತ್ಕೊಂಡಿರುತ್ತೆ. ಹೌದಾ, ಅಂದರೆ ಒಂದು ರೀತಿ ಹಾವು ಯಾವ ರೀತಿ ಒಂದಕ್ಕೆ ಒಂದು ಹಿಂಗೆ ಸುತ್ಕೊಂಡಿರುತ್ತಲ್ಲ ಆ ರೀತಿ, ಅಥವಾ ಮರಕ್ಕೆ ಬಳ್ಳಿ ಏರಿ ಯಾವ ರೀತಿ ಸುತ್ಕೊಳ್ಳುತ್ತಲ್ಲ ಆ ರೀತಿ ಇರುತ್ತೆ. ಅದು ಯಾವುದು, ಟ್ವಿಸ್ಟೆಡ್ ಪೇರ್ ಕೇಬಲ್. ದಿಸ್ ಈಸ್ ದ ಥಿಂಗ್ಸ್ ವಿಚ್ ಐ ಜಸ್ಟ್ ಎಕ್ಸ್ಪ್ಲೈನ್ ನೌ. ಇದಿಷ್ಟು ಇವಾಗ ತಾನೇ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದೆ ಟ್ವಿಸ್ಟೆಡ್ ಪೇರ್ ಕೇಬಲ್ ಬಗ್ಗೆ. This is the image of an coaxial cable. You can see the coaxial cable is consisting of 2 conductors and it is consisting of a single wire at the center. So here whatever that copper wire that is there, that one is a single wire which is present at the center of the cable, and the other one is a wire mesh which is also a copper. That is a copper wire that has been surrounding the first wire with an insulator in between. So a copper wire, whatever is there, this copper wire has been insulated by an insulation, and above that it will be having another one wire. That wire is an wire mesh, right? And here whatever this coaxial cable is there, this one we use for the purpose of transmitting the data in a network. Here it will be supporting a data transmission up to 10 Mbps. 10 Mbps in the sense 10 megabits per second. In 1 second they can transfer 10 Mbps. It is a 10 megabits per seconds. In 1 second it can transfer 10 megabits of values, bits of data. The cable can transmit more data as compared to the twisted pair cables. So this one we can use for the purpose of transmitting more data as compared to the twisted pair cables. ಇದು ಕೋಯಾಕ್ಸಿಯಲ್ ಕೇಬಲ್. ಕೋಯಾಕ್ಸಿಯಲ್ ಕೇಬಲ್ ಅಲ್ಲಿ 2 ಕಂಡಕ್ಟರ್ಸ್ ಇರುತ್ತೆ. ಒಂದು ಹೊರಗಡೆ ಇದೆಯಲ್ಲ, ಔಟ್ಸೈಡ್ ಇನ್ಸುಲೇಷನ್ ಅಂತ ಅದು, ಇನ್ನೊಂದು ಇನ್ಸುಲೇಷನ್ ಅಂತ ಇದೆಯಲ್ಲ ಅದು. ಇದು 2 ಕಂಡಕ್ಟರ್ಸ್. ಇದರಲ್ಲಿ 2 ವೈರ್ ಇರುತ್ತೆ. ಒಂದು ವೈರ್ ಬಂದು ಕಾಪರ್ ವೈರು, ಇದು ಸೆಂಟ್ರಲ್ಲಿ ಇರುತ್ತೆ. ಈ ಸೆಂಟರ್ಗೆ ಸರೌಂಡೆಡ್ ಆಗಿ ಒಂದು ಇನ್ಸುಲೇಟರ್ ಇದೆ, ಇನ್ಸುಲೇಷನ್ ಅಂತಿಲ್ಲ ಅದು. ಅದ್ರ ಮೇಲ್ಗಡೆ ಮತ್ತೊಂದು ವೈರ್ ಇರುತ್ತೆ. ಆ ವೈರ್ ಯಾವುದು, ಇಲ್ಲಿ ಕಾಪರ್ ಮೆಸ್ ಅಂತಿದೆಯಲ್ಲ ಆ ವೈರ್. ಅಂದರೆ ಒಂದು ವೈರು ಸೆಂಟ್ರಲ್ಲಿ ಇರುತ್ತೆ, ಈ ಕೇಬಲ್ ಮಧ್ಯದಲ್ಲಿರುತ್ತೆ. ಅದರ ಮೇಲ್ಗಡೆ ಇನ್ನೊಂದು ವೈರ್ ಇರುತ್ತೆ. ಬಟ್ ಆ ಸೆಂಟರ್ ವೈರ್ಗೂ ಮತ್ತು ಮೇಲ್ಗಡೆ ಇರೋ ವೈರ್ ಮೆಸ್ ಮಧ್ಯದಲ್ಲಿ ಒಂದು ಇನ್ಸುಲೇಟರ್ ಇರುತ್ತೆ.
ಈ ಕೋಯಾಕ್ಸಿಯಲ್ ಕೇಬಲ್ನ ಯಾವುದಕ್ಕೋಸ್ಕರ ಯೂಸ್ ಮಾಡ್ತೀವಿ ಅಂದರೆ ಡೇಟಾ ಟ್ರಾನ್ಸ್ಮಿಷನ್ಗೋಸ್ಕರ ಯೂಸ್ ಮಾಡ್ತೀವಿ. ಈ ಕೋಯಾಕ್ಸಿಯಲ್ ಕೇಬಲ್ ಮುಖಾಂತರ ನಾವು ಎಷ್ಟು ಡೇಟಾ ಟ್ರಾನ್ಸ್ಮಿಷನ್ನ ಮಾಡ್ಬೋದು ಅಂದರೆ ಎಷ್ಟು ಸ್ಪೀಡಲ್ಲಿ ಮಾಡ್ಬೋದು ಅಂದರೆ 10 Mbps ವರೆಗೆ ಮಾಡ್ಬೋದು. ಅಂದರೆ 10 ಮೆಗಾಬಿಟ್ಸ್ ಪರ್ ಸೆಕೆಂಡ್. ಒಂದು ಸೆಕೆಂಡ್ಗೆ 10 ಮೆಗಾಬಿಟ್ಸ್ ವ್ಯಾಲ್ಯೂಸು ಅಥವಾ ಡೇಟಾನ ನಾವು ಪಾಸ್ ಮಾಡ್ಬೋದು. ಈ ಕೇಬಲ್ಲು ನಾವು ಜಾಸ್ತಿ ಡೇಟಾನ ಟ್ರಾನ್ಸ್ಮಿಟ್ ಮಾಡ್ಬೋದು ಟ್ವಿಸ್ಟೆಡ್ ಪೇರ್ ಕೇಬಲ್ಸ್ಗೆ ಕಂಪೇರ್ ಮಾಡಿದ್ರೆ. ಅಂದರೆ ಟ್ವಿಸ್ಟೆಡ್ ಪೇರ್ ಕೇಬಲು ಮತ್ತು ಕೋಯಾಕ್ಸಿಯಲ್ ಕೇಬಲ್ಗೂ ಕಂಪ್ಯಾರಿಸನ್ ಮಾಡಿದ್ರೆ ಕೋಯಾಕ್ಸಿಯಲ್ ಕೇಬಲ್ ಮುಖಾಂತರ ನಾವು ಜಾಸ್ತಿ ಡೇಟಾನ ಟ್ರಾನ್ಸ್ಮಿಟ್ ಮಾಡ್ಬೋದು ಯಾವುದು ಟ್ವಿಸ್ಟೆಡ್ ಪೇರ್ಗೆ ಕಂಪೇರ್ ಮಾಡಿದರೆ. ರೈಟ್. ಸೊ ಹಿಯರ್ ವಿ ಕ್ಯಾನ್ ಸಿ ದೇರ್ ಆರ್ two conductors. One is the outside insulation, another one is an insulation. These are the two conductors and it is consisting of two wires. One is at the center of the cable, which is a copper wire, and another one is a copper mesh, which is another one wire. And the first wire, whatever is there, it will be inside the cable between the first wire and the copper mesh. In between these two wires it will be having an insulation. That means the first wire will be the center of the cable and the other one will be an wire mesh which is surrounded with the first wire, but in between this there is an insulator. This you can see in this particular image, and this one you can see in case of an cables. Which cable means for the purpose of getting the new channels at your home, that is for a television, to see the televisions of which has been transmitted by satellites, right? That is for the purpose of dish, which will be a cable will be connected to your TV, right? So that cable will be of this format. You can just check that particular cable which has been connected to your home TV. ನೀವು ಈ ಕೇಬಲ್ನ ಎಲ್ಲಿ ಅಬ್ಸರ್ವ್ ಮಾಡ್ಬೋದು ಅಂದರೆ ಡಿಸ್ಸಲ್ಲಿ. ಡಿಸ್ ಅಂದರೆ ಯಾವುದು? ಮನೆಯಲ್ಲಿ ಟಿ ವಿ ನೋಡ್ತೀವಲ್ಲ, ಆ ಟಿ ವಿಗೆ ಒಂದು ಕೇಬಲ್ ಇರುತ್ತೆ. ಆ ಕೇಬಲ್ ಮುಖಾಂತರ ನಾವು ಎಲ್ಲ ಚಾನಲ್ಸ್ನ ನೋಡ್ಬೋದು. ಆ ಚಾನಲ್ಸ್ ಎಲ್ಲಿ ಡೈರೆಕ್ಟಾಗಿ ಸೆಟಲೈಟಿಂದ ಟ್ರಾನ್ಸ್ಮಿಟ್ ಆಗ್ತಾ ಇರುತ್ತೆ. ಆ ಚಾನಲ್ಸ್ ನಮಗೆ ಬೇಕು ಅಂದರೆ ಆ ಕೇಬಲ್ ಬೇಕು. ಆ ಕೇಬಲ್ ಯಾವುದು? ಇದೇ ಕೇಬಲ್. ಯಾವುದು? ಕೋಯಾಕ್ಸಿಯಲ್ ಕೇಬಲ್. ದಿಸ್ ಈಸ್ ವಾಟ್ ಜಸ್ಟ್ ಹ್ಯಾವ್ ಎಕ್ಸ್ಪ್ಲೈನ್ ನೌ. ಇವಾಗ ನಾನು ಎಕ್ಸ್ಪ್ಲೈನ್ ಮಾಡಿದ್ನಲ್ಲ ಕೋಯಾಕ್ಸಿಯಲ್ ಕೇಬಲ್ ಬಗ್ಗೆ, ಅದರದ್ದು ಡೀಟೇಲ್ಸ್ ಇದು. Optic cable will be consisting of a thin strand of glass. As we can see in this particular image, the center one, whatever is there, there is a thin strand of a glass and it is surrounded by several layers of protective materials. And here this particular fiber optic cable is used especially because it will be transmitting a light rather than the current, which will be eliminating the problem of interference. Here it will be transmitting a light, whereas in other cables those will be transmitting the electric, there is the electricity, whereas here it will be transmitting a light. Thus it will be avoiding the problem which is caused by electrical current eliminating, whereas it will be reducing the problem of interference. So therefore the fiber optic cables are preferred for certain environments that contain a large number of electrical inference. Electrical inference due to this one, what will happen is it will reduce or limit the effective performance of a data which will be transmitted. For that purpose the fiber optic cables are used, and fiber optic cable will be transmitting a light rather than the electric current. Because of this one it will avoid the problem of interference. Fiber optic ಕೇಬಲು ಒಂದು ಥಿನ್ ಅಂದರೆ ತೆಳ್ಳನೆಯಾದ ಸ್ಟ್ರ್ಯಾಂಡ್ ಆಫ್ ಗ್ಲಾಸ್ನ ಇರುತ್ತೆ. ಇದು ಸರೌಂಡ್ ಆಗಿರುತ್ತೆ ಬಹಳಷ್ಟು ಲೇಯರ್ಸ್. ಆ ಲೇಯರ್ಸ್ ಬಂದು ಪ್ರೊಟೆಕ್ಟಿವ್ ಮೆಟೀರಿಯಲ್ಸ್ ಅಂತ ಇರುತ್ತೆ. ಸೊ ನೀವು ಈ ಇಮೇಜ್ನಲ್ಲಿ ಗಮನಿಸ್ಬೋದು, ಮಧ್ಯಭಾಗದಲ್ಲಿ ಏನಿದೆಯಲ್ಲ ಅದು ಬಂದು ಥಿನ್ ಸ್ಟ್ರ್ಯಾಂಡ್ ಆಫ್ ಗ್ಲಾಸು. ಇದನ್ನೇ ಸರೌಂಡ್ ಆಗಿರೋದು ಬಹಳಷ್ಟು ಲೇಯರ್ಸ್. ಇವು ಯಾವುವು? ಪ್ರೊಟೆಕ್ಟಿವ್ ಮೆಟೀರಿಯಲ್ ಲೇಯರ್ಸ್. ಈ ಫೈಬರ್ ಆಪ್ಟಿಕ್ ಕೇಬಲ್ ಏನು ಟ್ರಾನ್ಸ್ಮಿಟ್ ಮಾಡುತ್ತೆ ಅಂದರೆ ಇದು ಲೈಟ್ನ ಟ್ರಾನ್ಸ್ಮಿಟ್ ಮಾಡುತ್ತೆ, ಆದರೆ ಬೇರೆ ಕೇಬಲ್ಸಲ್ಲಿ ಎಲೆಕ್ಟ್ರಿಕಲ್ ಕರೆಂಟು ಟ್ರಾನ್ಸ್ಮಿಟ್ ಆಗುತ್ತೆ. ಇದರಿಂದ ಅಂದರೆ ಫೈಬರ್ ಆಪ್ಟಿಕ್ ಕೇಬಲ್ ಯೂಸ್ ಮಾಡೋದ್ರಿಂದ
ಲೈಟ್ ಟ್ರಾನ್ಸ್ಮಿಟ್ ಆಗುತ್ತೆ, ಆದರೆ ಎಲೆಕ್ಟ್ರಿಕಲ್ ಕರೆಂಟ್ ಟ್ರಾನ್ಸ್ಮಿಟ್ ಆಗಲ್ಲ. ಇದರಿಂದ ಏನು ಅಡ್ವಾಂಟೇಜ್ ಅಂದರೆ ಪ್ರಾಬ್ಲಮ್ ಆಫ್ ಇಂಟರ್ಫರೆನ್ಸ್ ಇರೋದಿಲ್ಲ. ಸಾಧ್ಯವಾದಷ್ಟು ಇದು ಕಡಿಮೆ ಮಾಡುತ್ತೆ. ಯಾವುದು? ಪ್ರಾಬ್ಲಮ್ ಆಫ್ ಇಂಟರ್ಫರೆನ್ಸ್. ಅದಕ್ಕೋಸ್ಕರ ಫೈಬರ್ ಆಪ್ಟಿಕ್ ಕೇಬಲ್ಸ್ನ ಪ್ರಿಫರ್ ಮಾಡ್ತಾರೆ. ಎಲ್ಲಿ? ಎಂಥ ಎನ್ವೈರ್ಮೆಂಟ್ಸಲ್ಲಿ ನಮಗೆ ಲಾರ್ಜ್ ಅಮೌಂಟ್ ಆಫ್ ಎಲೆಕ್ಟ್ರಿಕಲ್ ಇನ್ಫರೆನ್ಸ್ ಅಕ್ಕರ್ ಆಗುತ್ತಲ್ಲ, ಅಂಥ ಕಡೆ ನಾರ್ಮಲ್ ಕೇಬಲ್ಸ್ಗಿಂತ ಫೈಬರ್ ಆಪ್ಟಿಕ್ ಕೇಬಲ್ಸ್ನ ಪ್ರಿಫರ್ ಮಾಡ್ತಾರೆ. ಈ ಎಲೆಕ್ಟ್ರಿಕಲ್ ಇನ್ಫರೆನ್ಸ್ ಆಗೋದ್ರಿಂದ ಏನಾಗುತ್ತೆ ಅಂದರೆ ಇದು ಲಿಮಿಟ್ ಮಾಡುತ್ತೆ, ಅಥವಾ ವ್ಯಾಲ್ಯೂಸ್ನ ಡೇಟಾನ ಏನು ಟ್ರಾನ್ಸ್ಮಿಟ್ ಮಾಡ್ತೀವಲ್ಲ ಅದು ರಿಡ್ಯೂಸ್ ಆಗುತ್ತೆ. ಆ ರಿಡ್ಯೂಸ್ ಆಗೋದನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ನಾವು ಫೈಬರ್ ಆಪ್ಟಿಕ್ ಕೇಬಲ್ಸ್ನ ಯೂಸ್ ಮಾಡ್ತೀವಿ. ಒಂದು ವೇಳೆ ಫೈಬರ್ ಆಪ್ಟಿಕ್ ಕೇಬಲ್ನ ಯೂಸ್ ಮಾಡೋದು ಬೇರೆ ಕೇಬಲ್ಸ್ನ ಯೂಸ್ ಮಾಡಿದರೆ ಇದು ಎಲೆಕ್ಟ್ರಿಕಲ್ ಇಂಟರ್ಫರೆನ್ಸ್ನ ಇಂಟ್ರೊಡ್ಯೂಸ್ ಮಾಡುತ್ತೆ. ಎಲೆಕ್ಟ್ರಿಕಲ್ ಇಂಟರ್ಫರೆನ್ಸ್ ಇರೋದ್ರಿಂದ ಇದು ಎಫೆಕ್ಟಿವ್ ಪರ್ಫಾರ್ಮೆನ್ಸ್ ಆಫ್ ಎಲೆಕ್ಟ್ರಾನ್ಸ್ ಇಂದ ಅದು ಕಡಿಮೆ ಆಗುತ್ತೆ. ಅಂದರೆ ಡೇಟಾ ಟ್ರಾನ್ಸ್ಮಿಷನ್ ಮಾಡೋದ್ರಲ್ಲಿ ಡಿಸ್ಟರ್ಬೆನ್ಸ್ ಅಥವಾ ಲಿಮಿಟೇಷನ್ಸ್ ಆಫ್ ಆನ್ ಡೇಟಾ ವಿಲ್ ಅರೈಸ್. ಅದಕ್ಕೋಸ್ಕರ ಫೈಬರ್ ಆಪ್ಟಿಕ್ ಕೇಬಲ್ಸ್ನ ಪ್ರಿಫರ್ ಮಾಡ್ತಾರೆ. ಇಲ್ಲಿ ಎಂಥ ಎನ್ವೈರ್ಮೆಂಟಲ್ಲಿ ನಮಗೆ ಲಾರ್ಜ್ ಅಮೌಂಟ್ ಆಫ್ ಎಲೆಕ್ಟ್ರಿಕಲ್ ಇಂಟರ್ಫರೆನ್ಸ್ ಅಕ್ಕರ್ ಆಗುತ್ತಲ್ಲ, ಅಂಥ ಎನ್ವೈರ್ಮೆಂಟ್ ಕೇಸಸಲ್ಲಿ ಫೈಬರ್ ಆಪ್ಟಿಕ್ ಕೇಬಲ್ಸ್ನ ಯೂಸ್ ಮಾಡ್ತಾರೆ. In today's world, you will be seeing a lot of fiber optical cables will be used, and these fiber optical cables will be laid under the ground for connecting the network, especially between the buildings and across the long distance communications due to its immunity to the effects of moisture and lighting. And they are very useful in case of a video conferencing and interactive services on the internet. Whenever we want and video conferencing and want a high secure, so very interactive conversation in an internet, then we'll go for a fiber optical cables. And the fiber optical cables will be supporting a data transmission of up to 10 gigabytes per second. This is a 10 gigabits per second, 10 Gbps. It is a very secure transmission medium. ಇವತ್ತಿನ ಪ್ರಪಂಚದಲ್ಲಿ ಫೈಬರ್ ಆಪ್ಟಿಕ್ ಕೇಬಲ್ಸ್ ಬಹಳಷ್ಟು ಯೂಸ್ ಮಾಡ್ತಾರೆ. ಈ ಫೈಬರ್ ಆಪ್ಟಿಕ್ ಕೇಬಲ್ಸ್ ಎಲ್ಲಿರುತ್ತೆ ಅಂದರೆ ನೆಲದಲ್ಲಿ ತಗ್ಗು ತೋಡಿ ನೆಲದಲ್ಲಿ ಅಂದರೆ ನೆಲದ ಕೆಳಗಡೆ ಇರುತ್ತೆ. ಇದನ್ನು ಯಾವುದಕ್ಕೋಸ್ಕರ ಯೂಸ್ ಮಾಡ್ತಾರೆ? ನೆಟ್ವರ್ಕ್ನ ಕನೆಕ್ಟ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತಾರೆ. ನೆಟ್ವರ್ಕ್ಸ್ನ ಎಲ್ಲಿ ಕನೆಕ್ಟ್ ಮಾಡ್ತಾರೆ ಅಂದರೆ ಒಂದು ಬಿಲ್ಡಿಂಗಿಂದ ಇನ್ನೊಂದು ಬಿಲ್ಡಿಂಗಲ್ಲಿ ಮತ್ತು ಲಾಂಗರ್ ಡಿಸ್ಟೆನ್ಸ್ಗೆ ಡೇಟಾ ಟ್ರಾವೆಲ್ ಮಾಡಬೇಕಲ್ಲ, ಅಂಥ ಟೈಮಲ್ಲಿ ಫೈಬರ್ ಆಪ್ಟಿಕ್ ಕೇಬಲ್ಸ್ ನೆಲದ ಒಳಗಡೆ ಲೇಡ್ ಮಾಡಿರ್ತಾರೆ. ಇದರಿಂದ ಏನು ಅಡ್ವಾಂಟೇಜ್ ಅಂದರೆ ಇಮ್ಯುನಿಟಿ ಇದಕ್ಕೆ ಜಾಸ್ತಿ, ಫೈಬರ್ ಆಪ್ಟಿಕಲ್ ಕೇಬಲ್ಗೆ ಇಮ್ಯುನಿಟಿ ಜಾಸ್ತಿ ಇರೋದು. ಯಾವುದು? ಎಫೆಕ್ಟ್ಸ್ ಆಫ್ ಮತ್ತು ಮಾಯಿಶ್ಚರಿಂದ ಲೈಟಿಂಗ್ ಮತ್ತು ಮಾಯಿಶ್ಚರಿಂದ ತಡ್ಕೊಳ್ಳುವಂಥ ಇಮ್ಯುನಿಟಿ ಪವರ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಇದನ್ನೇ ಗ್ರೌಂಡಲ್ಲಿ ಅಂದರೆ ನೆಲದ ಅಡಿಯಲ್ಲಿ ಫೈಬರ್ ಆಪ್ಟಿಕ್ ಕೇಬಲ್ಸ್ನ ಬಳಸಿರ್ತಾರೆ. ಆಮೇಲೆ ಇದನ್ನು ಯಾವುದಕ್ಕೋಸ್ಕರ ಬಳಸ್ತಾರೆ? ನೆಟ್ವರ್ಕಿಗೋಸ್ಕರ ಬಳಸ್ತಾರೆ. ಯಾವುದು? ಒಂದು ಬಿಲ್ಡಿಂಗಿನ ಇನ್ನೊಂದು ಬಿಲ್ಡಿಂಗು ಮತ್ತು ಲಾಂಗರ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಬೇಕಲ್ಲ ಡೇಟಾ, ಅದಕ್ಕೋಸ್ಕರ ಈ ಫೈಬರ್ ಆಪ್ಟಿಕ್ ಕೇಬಲ್ಸ್ನ ಉಪಯೋಗಿಸ್ತಾರೆ. ಫೈಬರ್ ಆಪ್ಟಿಕ್ ಕೇಬಲ್ಸು ಬಹಳ ಎಲ್ಲಿ ಯೂಸ್ಫುಲ್ಲು ಅಂದರೆ ಎಲ್ಲಿ ನಮಗೆ ವಿಡಿಯೋ ಕಾನ್ಫರೆನ್ಸಿಂಗ್ ಮತ್ತು ಇಂಟ್ರಾಕ್ಟಿವ್ ಸರ್ವಿಸಸ್ ಒಂದು ಇಂಟರ್ನೆಟ್ ಬೇಕಾಗಿರ್ತಲ್ಲ, ಅಂಥ ಸಂದರ್ಭದಲ್ಲಿ ಫೈಬರ್ ಆಪ್ಟಿಕ್ಸ್ ಕೇಬಲ್ ಬಹಳ ಯೂಸ್ಫುಲ್ಲು. ಯಾಕಂದರೆ ಫೈಬರ್ ಆಪ್ಟಿಕ್ ಕೇಬಲ್ಸಲ್ಲಿ ಡೇಟಾ ಟ್ರಾನ್ಸ್ಮಿಷನ್ ಎಲ್ಲಿವರೆಗೆ ಇರುತ್ತೆ ಅಂದರೆ 100 Gbps per second ವರೆಗೆ ಇರುತ್ತೆ. ಅಂದರೆ 100 Gbps ವರೆಗೆ ಇರುತ್ತೆ. ಅಂದರೆ ಸ್ಪೀಡ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನಾವು ವಿಡಿಯೋ ಕಾನ್ಫರೆನ್ಸಿಂಗ್ ಮತ್ತು ಇಂಟ್ರಾಕ್ಟಿವ್ ಸರ್ವಿಸಸಲ್ಲಿ ಫೈಬರ್ ಆಪ್ಟಿಕ್ ಕೇಬಲ್ಸ್ನ ಪ್ರಿಫರೆನ್ಸ್ ಕೊಡ್ತೀವಿ, ಅಥವಾ ಪ್ರಿಫರೆನ್ಸ್ ಜಾಸ್ತಿ ಫೈಬರ್ ಆಪ್ಟಿಕ್ ಕೇಬಲ್ಸ್ಗೆ. ಯಾಕಂದರೆ ಸ್ಪೀಡ್ ಜಾಸ್ತಿ ಇರುತ್ತೆ ಮತ್ತು ವಿಡಿಯೋ ಕಾನ್ಫರೆನ್ಸಿಂಗ್ ಮತ್ತು ಇಂಟ್ರಾಕ್ಟಿವ್ ಸರ್ವಿಸಸ್ ಒಳಗೆ ಬಹಳಷ್ಟು ಬೇಗ ನಾವು ಇಂಟರಾಕ್ಟ್ ಮಾಡ್ಬೋದು, ಯಾವುದೇ ಡಿಸ್ಟರ್ಬೆನ್ಸ್ ಅಕ್ಕರ್ ಆಗಲ್ಲ ಯಾವುದು ಫೈಬರ್ ಆಪ್ಟಿಕಲ್ ಕೇಬಲ್ಸ್ ಯೂಸ್ ಮಾಡಿದ್ರೆ. ಆಮೇಲೆ ಇದು ಒಂದು ಬಹಳ ಸೆಕ್ಯೂರ್ ಟ್ರಾನ್ಸ್ಮಿಷನ್ ಮೀಡಿಯಮ್. ಬೇರೆ ಟ್ರಾನ್ಸ್ಮಿಷನ್ ಮೀಡಿಯಮ್ ಕಂಪೇರ್ ಮಾಡಿದರೆ ಇದರಲ್ಲಿ ಸೆಕ್ಯೂರಿಟಿ ಇಶ್ಯೂಸು ಭಾಳ ಕಡಿಮೆ, ಭಾಳ ಸೆಕ್ಯೂರ್ಡ್ ಆಗಿರುತ್ತೆ. ಅದಕ್ಕೋಸ್ಕರ ಫೈಬರ್ ಆಪ್ಟಿಕ್ ಕೇಬಲ್ಸ್ನ ನಾವು ಬಹಳಷ್ಟು ಯೂಸ್ ಮಾಡ್ತೀವಿ. ಇದು ಪಿಕ್ಟೋರಿಯಲ್ ರಿಪ್ರೆಸೆಂಟೇಷನ್ ಆಫ್ ಆ್ಯನ್ ಫೈಬರ್ ಆಪ್ಟಿಕ್ ಕೇಬಲ್. ಇಲ್ಲಿ ನೋಡ್ಬೋದು ನೀವು ಸೆಂಟ್ರಲ್ ಏನಿದೆಯಲ್ಲ ಅದು ಸ್ಟ್ರ್ಯಾಂಡು, ಅದರ ಸರೌಂಡಿಂಗ್ ಏನಿದಾವಲ್ಲ ಅವೆಲ್ಲ ಪ್ರೊಟೆಕ್ಟಿವ್ ಮೆಟೀರಿಯಲ್ಸ್. This is the diagrammatic representation of a fiber optic cable. Here you can see in the middle whatever is there is an bar strand, whereas it is surrounded by an protective materials.
right? This is a representation of a fiber optic cable. That is an image of a fiber optic cable. This is the another image of a fiber optic cable. ಇದು ಇನ್ನೊಂದು ಫೈಬರ್ ಆಪ್ಟಿಕ್ ಕೇಬಲ್ ಇಂದು ಇಮೇಜ್. ಈ ವಿಡಿಯೋನ ಲೈಕ್ ಮಾಡಿ, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. Like this video, subscribe to the channel, share this video with your friends.